ನೀಟ್ ಪರೀಕ್ಷಾ ಹಗರಣಗಳಿಗೆ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿಯ ಧೋರಣೆಗಳೇ ಪ್ರಮುಖ ಕಾರಣವಾಗಿದ್ದು, ಇದರಿಂದ ಲಕ್ಷಾಂತರ ಮಕ್ಕಳ ಬದುಕು ಹಾಳಾಗಿದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡುವ ನೀಟ್ ಪರೀಕ್ಷೆಯಿಂದ ಸಮರ್ಪಕವಾಗಿ ನಡೆಸಲಾಗದ ಕೇಂದ್ರದ ವೈಫಲ್ಯತೆಗಳನ್ನು ಜನರ ಮುಂದಿಡುವ ಕಾರ್ಯವನ್ನ ಕಾಂಗ್ರೆಸ್ ದೇಶವ್ಯಾಪಿ ನಡೆಸ್ತಾ ಇದೆ. ಕಳೆದ ನೀಟ್ ಪರೀಕ್ಷೆಯಲ್ಲಿನ ಹಗರಣಗಳ ಬಳಿಕ ನೀಟ್ ಮರುಪರೀಕ್ಷೆಯಿಂದ ಸೈನಿಕರನ್ನ ಒಳಗೊಂಡಂತೆ ದೊಡ್ಡ ಮಟ್ಟದ ಬಂದೋಬಸ್ತ್ನೊಂದಿಗೆ ನಡೆಸುವ ಮೂಲಕ ಅದನ್ನೇ ಸಾಧನೆ ಎಂದು ಬಿಂಬಿಸುವ ಪ್ರಯತ್ನ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ನಡೆದಿರುವುದಾಗಿ ಟೀಕಿಸಿದರು. ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬಂದ ಕಳೆದ 1 ದಶಕಗಳ ಅವಧಿಯಲ್ಲಿ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಸಮರ್ಪಕತೆಯಿಂದ ರಾಷ್ಟ್ರವ್ಯಾಪಿ 6.50 ಕೋಟಿಗೂ ಹೆಚ್ಚಿನ ಮಕ್ಕಳು ಬಾಧಿತರಾಗಿದ್ದಾರೆ. ಪರೀಕ್ಷಾ ಹಗರಣಗಳಿಗೆ ಸಿಲುಕಿ ಸಂಕಷ್ಟಕ್ಕೆ ಒಳಗಾದ ಮಕ್ಕಳು ಜೀವ ಕಳ್ಕೊಂಡಿರುವ ಘಟನೆಗಳು ನಡೆದಿವೆ. ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕಿತ್ತಾದರೂ ಆ ಕಾರ್ಯವನ್ನು ಮಾಡಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೊಂದು ತುಂಬಾ ಅನ್ಯಾಯವಾಗಿ ಇವತ್ತು ಕೆಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥೆ ನಾವು ಈ ದೇಶದಲ್ಲಿ ಕಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನ್ಯೂಜಿಲ್ಯಾಂಡ್ ಅವರು ಮಾಡಿದ ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಸುಮಾರು 85 ಪ್ರಕರಣಗಳು ನಡೆದು ಅದರಲ್ಲಿ ಸುಮಾರು 600 ಅಭ್ಯರ್ಥಿಗಳು ಇದರಿಂದ ಬಾಧಿತರಾಗಿದ್ದಾರೆ. ಕೆಲವೊಂದು ಮರು ಪರೀಕ್ಷೆಗಳಾಗಿದೆ, ಕೆಲವೊಂದು ಪರೀಕ್ಷೆಗಳು ಕ್ಯಾನ್ಸಲ್ ಆಗಿದೆ ಕಳೆದ 10 ವರ್ಷಗಳಿಂದ. ಇದಕ್ಕೆ ಯಾಕೆ ಇದನ್ನು ಮುಖ್ಯವಾಗಿ ಹೇಳ್ತಿದ್ದೇವೆ ಅಂದ್ರೆ, ಇವತ್ತು ಏನು ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿದೆ, ಈ ಬಿಜೆಪಿ ಸರ್ಕಾರ 12 ವರ್ಷಗಳಾಯಿತು. ಈ ಒಂದು ಸಂದರ್ಭದಲ್ಲಿ ಆದಂತಹ ಈ ಒಂದು ಅನ್ಯಾಯ ಎಷ್ಟು ವಿದ್ಯಾರ್ಥಿಗಳು ಮತ್ತು ಎಷ್ಟು ತುಂಬಾ ಏನು ನಾವು ಈಗ ಒಂದು ಜಾಬ್ ಓರಿಯೆಂಟೆಡ್ ಯಾವುದೇ ಒಂದು ಇದಕ್ಕೆ UPSC ಯಾವುದೇ ಒಂದು ಪರೀಕ್ಷಾ ಇದಕ್ಕೆ ಕೂಡ ಇವತ್ತು ಕಾಂಪಿಟೇಟಿವ್ ಇದ್ರ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಜೀವನಗಳು ಎಷ್ಟು ಹಾಳಾಗಿದೆ ಅಂತ ಹೇಳೋದೇ ಗೊತ್ತಾಗೋದಿಲ್ಲ. ಇವತ್ತು ನೀಟ್ ಪರೀಕ್ಷೆ ಅಂತ ಹೇಳೋದು ದೇಶಾದ್ಯಂತ ಲಕ್ಷಾಂತರ ಮಕ್ಕಳು ಈ ಒಂದು ಪರೀಕ್ಷೆ ಕೂತಿದ್ರಿಂದ ಇಲ್ಲಿ ಆದಂತಹ ಒಂದು ಅನಾಹುತ ಗೊತ್ತಾಯಿತು. ಚಿಕ್ಕ ಚಿಕ್ಕ ಪರೀಕ್ಷೆಗಳ ಮೂಲಕ ನಡೆಯುವಂಥದ್ದು 10,000, 20,000, 5,000, 2,000 ಇಂಥ ಪ್ರಕರಣಗಳು ಸುಮಾರು ಇವೆ ಅಂತ ಹೇಳಿ ಇವತ್ತು ನಾವು ನ್ಯೂಜಿಲ್ಯಾಂಡ್ ಕೆಲವೊಂದು ಅಂಕಿಅಂಶಗಳು ಕೂಡ ನಮಗೆ ಸಿಕ್ಕಿದೆ. ಆದ್ರಿಂದ ಇವತ್ತು ಏನು ಇಂಥ ಒಂದು ವ್ಯವಸ್ಥೆ ನಡೆದು ಈ ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ಅಂತ ಹೇಳಿದ್ರೆ ಅವರು ಬೇಜವಾಬ್ದಾರಿತನ, ಇದರಿಂದ ಬೇಜವಾಬ್ದಾರಿಯಿಂದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಮತ್ತು ಎಷ್ಟೋ ಆಕಾಂಕ್ಷಿಗಳ ಜೀವನಗಳು ಹಾಳಾಗಿದೆ. ಅದರಿಂದ ಮುಖ್ಯವಾಗಿ ಇವತ್ತೇ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಒಂದು ಅನಾಹುತ ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿಗಳು ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಮಾಡಬೇಕಿತ್ತು. ಆದರೆ ಅವರು ಇನ್ನೂ ರಾಜೀನಾಮೆ ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ. ಯಾವುದೇ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಗಳು ವಿಫಲ ಆದಾಗ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಒಂದು ಗಣನೆ ತೆಗೆದುಕೊಳ್ಳೋದಾಗಿ ಸರ್ಕಾರ ನಡೀತಾ ಹೋಗ್ತಿದೆ. ಇವತ್ತು ಏನು ನೀಟ್ ಪರೀಕ್ಷೆ ಅಂತ ಹೇಳೋದು ದೇಶದಲ್ಲಿ ನಡೆದಂತ ಒಂದು ಅತ್ಯಂತ ಒಂದು ವಂಚಿತರಾದಂತ ಎಲ್ಲರ ಒಂದು ಭವಿಷ್ಯನ ಹಾಳು ಮಾಡಿದಂತಹ ಒಂದು ಪರೀಕ್ಷೆ. ಇದಕ್ಕೆ ಯಾಕೆ ಸರಿಯಾದ ಒಂದು ತಡೆಗಟ್ಟುವ ಕ್ರಮವನ್ನು ಯಾಕೆ ಮಾಡ್ತಿಲ್ಲ? ಇದಕ್ಕೆ ತಡೆಗಟ್ಟುವ ಕ್ರಮ ಮಾಡಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಕರೆದು ಜನರನ್ನ ಮನವರಿಕೆ ಮಾಡಿಕೊಳ್ಳೋದು ಮತ್ತು ಸಾರ್ವಜನಿಕರ ಮನವರಿಕೆ ಮಾಡಿಕೊಳ್ಳೋದು ಮತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಅವರು ಮಾತನಾಡಿ, ನೀಟ್ ಪರೀಕ್ಷೆ ನಡೆಸುವ ಜವಾಬ್ದಾರಿ ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಲೋಪದಿಂದಾಗಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿ ದೇಶದ ಲಕ್ಷಾಂತರ ಮಕ್ಕಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವಿಫಲತೆಯಾಗಿದೆ ಎಂದರು. ನೀಟ್ ಪರೀಕ್ಷಾ ಹಗರಣದ ವೈಫಲ್ಯದ ಹೊಣೆಗಾರಿಕೆಯಿಂದ ನಿಗದಿಪಡಿಸುವ ಮಹತ್ವದ ಯಾವುದೇ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷಾ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಒಟ್ಟು ಪ್ರಕರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಸಮರ್ಪಕವಾಗಿ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಇಲ್ಲವೇ NTA ಇಂದು ಸ್ವತಃ ಪ್ರಶ್ನೆಗಳಿಗೆ ಒಳಗಾಗುವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಸರ್ಕಾರ ವಿದ್ಯಾರ್ಥಿಗಳಿಂದ ಪರೀಕ್ಷೆಗಳಲ್ಲಿನ ಕಠಿಣ ಪರಿಶ್ರಮವನ್ನು ನಿರೀಕ್ಷೆ ಮಾಡ್ತಾ ಇದೆ. ಆದರೆ ಅದೇ ಸರ್ಕಾರ ಕನಿಷ್ಠ ಪ್ರಶ್ನೆ ಪತ್ರಿಕೆಯಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗಿಲ್ಲವೆಂದು ಗೇಲಿ ಮಾಡಿ, ಇದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಲ್ಲ, ಮಕ್ಕಳ ಭವಿಷ್ಯದ ಮೇಲಿನ ಚೆಲ್ಲಾಟವೆಂದು ತೀಕ್ಷ್ಣವಾಗಿ ನುಡಿದರು. ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಸುಧಾರಿಸಬೇಕು. ಪ್ರಶ್ನೆ ಪತ್ರಿಕೆ ತಯಾರಿಕೆ, ಮುದ್ರಣ, ಸಾರಿಗೆ ವ್ಯವಸ್ಥೆ, ಪರೀಕ್ಷಾ ಕೇಂದ್ರಗಳ ಡಿಜಿಟಲ್ ವ್ಯವಸ್ಥೆಗಳು ಮತ್ತು ಪರೀಕ್ಷಾ ನಿಯಮಗಳಿಂದ ತಪಾಸಣೆ ಮಾಡಬೇಕು.
ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆಗಳು ನಡೆಯಬಾರದೆಂದು ಒತ್ತಾಯಿಸಿದರು. ಕಳೆದ ಮೇ ತಿಂಗಳು 3ರಂದು ದೇಶದಲ್ಲಿ ನಡೆದ ನೀಟ್ UG ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಿಂದ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೀವ್ರವಾದಂಥ ಹೊಡೆತ ಬಿದ್ದಿದೆ. ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡರು. ದೇಶಾದ್ಯಂತ ಕೇಂದ್ರದ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೋರಾಟ ಕೂಡ ನಡೀತಾ ಇದೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ದೇಶದೆಲ್ಲೆಡೆ ಈ ಘಟನೆಯನ್ನು ಖಂಡಿಸಿ ಪತ್ರಿಕಾ ಹೇಳಿಕೆ ನೀಡಿ ಪ್ರತಿಭಟನೆ ಚಳವಳಿಗಳನ್ನು ಆರಂಭಿಸಿದೆ. AICC ಮತ್ತು KPCC ಸೂಚನೆಯಂತೆ ಇಂದು ಪ್ರಥಮತಃ ಸುದ್ದಿಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಇದರ ಕಾಪಿಯನ್ನು ಕೊಡ್ತೇನೆ ನಾನು ನಿಮಗೆ. ಮುಕ್ತ ಹಾಗೂ ನ್ಯಾಯಸಮ್ಮತ ಪರೀಕ್ಷೆ ನಡೆಸುವ ಹೊಣೆಗಾರಿಕೆಯನ್ನು ಹೊತ್ತಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಮೇ 3ರಂದು ನಡೆಸಿದ ನೀಟ್ UG ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ನೀಟ್ UG ಪರೀಕ್ಷೆಯನ್ನು ನಡೆಸುವ NTA ಲೋಪದಿಂದಾಗಿ ಮೇ 3ರಂದು ನಡೆದ ನೀಟ್ UG ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಭಾರತದಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಕೇವಲ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಲ್ಲ, ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ವೈಫಲ್ಯವಾಗಿದೆ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಸಮಸ್ಯೆಯು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗಿರಲಿಲ್ಲ, ಅದು ಮಾಹಿತಿ ಪ್ರಸಾರ ವಿತರಣೆಯ ಕುರಿತಾದ ತೊಡಕು ಆಗಿರಲಿಲ್ಲ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯು ಪರೀಕ್ಷೆ ನಡೆಸಿದ NTAಯ ವೈಫಲ್ಯ, ಅದಕ್ಷತೆ ಹಾಗೂ ನಿರ್ಲಕ್ಷ್ಯತನದಿಂದ ಕೂಡಿತ್ತು. ಈ ವೈಫಲ್ಯದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವ ಯಾವುದೇ ಮಹತ್ವದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷೆಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಘಟನೆಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಗ್ರಹಿಸುತ್ತದೆ. ಕೇಂದ್ರದ ಶಿಕ್ಷಣ ಸಚಿವಾಲಯ ಮತ್ತು NTA ವಿದ್ಯಾರ್ಥಿಗಳಿಗೆ ದ್ರೋಹ ಬಗ್ದಿದೆ. ಇದರಿಂದ ದೇಶದ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿತ್ತು. ಈ ಘಟನೆಯ ನಂತರ 14 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದರೆ ಅದು ಬರೀ ಸೋರಿಕೆಯಲ್ಲ, ಇದು ಸಾಂಸ್ಥಿಕ ಭದ್ರತೆಯ ವೈಫಲ್ಯ ಎನ್ನಬೇಕು. ಇದೇ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಮತದಾರರ ವಿಶೇಷ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸ್ವ ಇಚ್ಛೆಯಿಂದ ತೊಡಗಿಸಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಪರಿಷ್ಕರಣೆ ಪ್ರಕ್ರಿಯೆ ತಪ್ಪಿಸಿಕೊಂಡು ಮತದಾನದ ಹಕ್ಕಿನಿಂದ ವಂಚಿತರಾಗದಿರಿ ಎಂದು ಕರೆ ನೀಡಿದರು. ಮನೆಯಲ್ಲಿ ಅವರು ಬಂದಾಗ ಕೆಲವರು ದಾಖಲೆ 10-11 ದಾಖಲೆಯನ್ನು ಕೇಳಿದ್ದಾರೆ. 11 ದಾಖಲೆಗಳಲ್ಲಿ ಯಾವುದಾದ್ರೂ ದಾಖಲೆ ಒದಗಿಸಬೇಕಾಗ್ತದೆ. ಮತ್ತು ದಾಖಲೆ ಇಲ್ಲದವರಿಗೆ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಇದನ್ನು ಕೂಡ ಮಾಡಿದ್ದಾರೆ. ತಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ರೆವಿನ್ಯೂ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಪಂಚಾಯತಿ ಮಟ್ಟದಲ್ಲೇ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಒಂದು ಆರ್ಡರ್ ಕೂಡ ಅವರು ಮೊನ್ನೆ ಮಾಡಿದ್ದಾರೆ. ಅದರಿಂದ ಯಾರು ಕೆಲವೊಂದು ದಾಖಲೆ ಇಲ್ಲ ಅಂತ ಹೇಳೋರು ಕೂಡ ಪಂಚಾಯತಿಯಲ್ಲಿ ಸುಲಭವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಮ್ಮ ಸಿಗುವುದರಿಂದ ಅದರಿಂದ ತುಂಬಾ ನಮ್ಮ ಕಡೆಯಲ್ಲಿ ಉತ್ತಮವಾದಂತಹ ಒಂದು ಆಗಬಹುದು. ಮತ್ತು ಯಾರಿಗೆ ಕೆಲವೊಂದು ಇದಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಗೊಳ್ಳೋದು ಒಳ್ಳೆಯದು. ಮತ್ತೆ ಮ್ಯಾಪಿಂಗ್ ಅಂದ್ರೆ ಈ ತರ ಆಫೀಸ್ ಹೋದ ಒಂದು ದಿವಸ ರೆಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 2ನೇ ಬಾರಿ ಹೋಗಿ ಮಾಡುವಂತ ಇದನ್ನು ಕೂಡ ಸರ್ಕಾರ ಅದಕ್ಕೆ ಆಡಳಿತಕ್ಕೆ ಹೇಳಿದ್ದಾರೆ. ಆದ್ರೆ ಅಷ್ಟೇ ಇದು ಪ್ರಕ್ರಿಯೆಯ ಒಂದು ವಿಚಾರ. ಬಟ್ ಏನು 29ರಿಂದ ಜುಲೈ 5ವರೆಗೆ ನಡೀತದೆ, ಅದರಲ್ಲಿ ಪ್ರತಿಯೊಬ್ಬ ತಾವು ಸ್ವಯಂ ಪ್ರೇರಿತವಾಗಿ ತಾವು ಅದನ್ನ ಇದು ಮಾಡ್ಕೊಳ್ಳೋದು ಒಳ್ಳೇದು. ಆದಷ್ಟು ಪಾಪ ವಿದ್ಯಾಲಯದವ್ರ ಜೊತೆ ನಾವು ಈ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಸ್ವಇಚ್ಛೆಯಿಂದ ತಮ್ಮ ಮತದಾರರ ಅಪ್ಲಿಕೇಶನ್ ತುಂಬಿಸಿಕೊಟ್ರೆ ಒಳ್ಳೇದಂತ ಹೇಳೋದು ಅಭಿಪ್ರಾಯ. ಮಾಡಬೇಕಾದ್ರೆ ಅವರ ಮೂಲ ದಾಖಲೆಗಳು ಅವಾಗೆ ಇದು ಈಗ ನಾವು ಪರಿಷ್ಕರಣೆ ಮಾಡ್ತೀವಿ, ಆ ದಾಖಲೆಗಳನ್ನು ಕೊಡ್ಬೇಕು. ಈಗ ಮ್ಯಾಪಿಂಗ್ ಆದ್ರೂ ಕೂಡ ಕೊಡ್ಬೇಕು. ಮ್ಯಾಪಿಂಗ್ ಜಸ್ಟ್ ಅವರು ಇದು ಇಟ್ಕೊಂಡು ನೋಡಿದ್ದಾರೆ ಅಷ್ಟೇ, ಔಟ್ಲೈನ್ ಅಷ್ಟೇ ಇದೆಯಾ ಏನಂತ ಹೇಳೋದನ್ನ ಮ್ಯಾಪಿಂಗ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲೇ ವೋಟರ್ ಲಿಸ್ಟ್ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ನಾಳೆ 29ರಿಂದ ಶುರುವಾಗೋದು. ಪ್ರತಿಯೊಬ್ಬ ವ್ಯಕ್ತಿ ಸಹಿ ಮಾಡಿ ಅಪ್ಲಿಕೇಶನ್ ತುಂಬಿಸಿಕೊಡ್ಬೇಕು. ಅದು ಅಧಿಕೃತ. ಇದು ಮ್ಯಾಪಿಂಗ್ ಅಂತ ಒಂದು ಅಂದಾಜು ಮಾಡಿ, ಮ್ಯಾಪಿಂಗ್ ಅಂದ್ರೆ ಒಂದು ಅಂದಾಜು ಪಟ್ಟಿ ಅದನ್ನ ಮಾಡಿ ಇಟ್ಟಿದ್ದಾರೆ ಅಷ್ಟೇ.
ಇದು ಈ ಥರ ಇದೆ ಈ ಥರ ಎಲ್ಲ ಈ ಥರ ಅಂತ ಒಂದು ಸೆಟ್ ಮಾಡ್ಕೊಂಡಿದ್ದಾರೆ. ಮತ್ತು BLOಗಳಿಗೆ ಅವರು ಸರ್ಕಾರಿ ಚುನಾವಣಾ ಬೂತ್ಗಳ ಅಧಿಕಾರಿಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಈ ಮ್ಯಾಪಿಂಗ್ ಮೂಲಕ ಇಷ್ಟಿಷ್ಟು ಈ ಥರ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ HM ನಂದಕುಮಾರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜು ತಿಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿ SI ಮುನೀರ್ ಅಹಮದ್ ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ ಪಾಲ್ಗೊಂಡಿದ್ದರು.